ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತಿರುಶಿವು ವ್ಲಾಗ್ಸ್. ಇವತ್ತಿನ ರೆಸಿಪಿ ನಾನು ಟೊಮೆಟೊ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನೀವು ಯಾವುದೇ ರೀತಿ ಬೇಳೆ ಹಾಕದಲೇ ಬರೀ ಈರುಳ್ಳಿ ಮತ್ತು ಟೊಮೆಟೊ ಒಗ್ಗರಣೆಯಿಂದ ನೀವು ಒಂದು ಈಸಿಯಾಗಿರುವಂಥ ಸಾಂಬಾರು ರೆಸಿಪಿನ ಮಾಡ್ಬೋದು. ಇದು ಬ್ಯಾಚುಲರ್ಸ್ಗೆ ಮತ್ತು ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಒಗ್ಗರಣೆಗೆ ಎಣ್ಣೆ, ನಂತರ 4ರಿಂದ 5 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ, 3ರಿಂದ 4 ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹುಳಿ, ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಖಾರದ ಪುಡಿ, 3 ಚಮಚ ಧನಿಯಾ ಪುಡಿ ಮತ್ತು ತುಪ್ಪದ ಪುಡಿ ಸ್ವಲ್ಪ, ಮತ್ತು ಒಗ್ಗರಣೆಗೆ 4ರಿಂದ 5 ಬೆಳ್ಳುಳ್ಳಿನ ಗೆಜ್ಜಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ 3ರಿಂದ 4 ಚಮಚ ಎಣ್ಣೆ ಹಾಕಿ ಅದು ಬಿಸಿ ಆಗಲಿ. ಬಿಸಿ ಆದಮೇಲೆ ನೀವು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಅದಕ್ಕೆ ಹಾಕಿ. ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಘಮ ಚೆನ್ನಾಗಿ. ನೀವು ಬೆಳ್ಳುಳ್ಳಿನ ಒಗ್ಗರಣೆ ಹಾಕಿದಾಗ ಘಮ ಚೆನ್ನಾಗಿ ಬರುತ್ತಲ್ಲ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಳ್ಳುಳ್ಳಿನ ನೀವು ಹಾಕಬೇಕು. ನಂತರ ಜೀರಿಗೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು. ನಾನಿಲ್ಲಿ ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಯಾಕೆ ಅಂದರೆ ಕಡಲೆಬೇಳೆ ಸಾಂಬಾರಲ್ಲಿ ಅಂದರೆ ನೀರೆಲ್ಲ ಹಾಕಿದ್ಮೇಲೆ ಸಾಂಬಾರಲ್ಲಿ ನೆನ್ಕೊಂಡು ಅದು ಆಮೇಲೆ ಊಟ ಮಾಡಬೇಕಾದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು, ಕಡಲೆಬೇಳೆ ಸಿಗ್ತಾಯಿದ್ರೆ. ಸೊ ಹಾಗಾಗಿ ನಾನು ಕಡಲೆಬೇಳೆನ ಜಾಸ್ತಿ ಹಾಕಿದ್ದೀನಿ. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಲೈಟಾಗಿ ನಂತರ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನಾನು ಖಾರದ ಪುಡಿ ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ, ಬರೀ ಖಾರದ ಪುಡಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ 3ರಿಂದ 4 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ದಪ್ಪದಾಗಿರೋ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸಾಂಬಾರು ತುಂಬ ಈಸಿ, ಒಂದು 10 ಮಿನಿಟ್ಸಲ್ಲೆಲ್ಲ ಸಾಂಬಾರು ಆಗೋಗುತ್ತೆ. ನೀವು ಕಡಿಮೆ ಜನಕ್ಕೆ ಮಾಡಬೇಕು ಅಂದರೆ ಒಂದು 3ರಿಂದ 4 ಟೊಮೆಟೊ ಸಾಕಾಗುತ್ತೆ. ಜಾಸ್ತಿ ಜನಕ್ಕೆ ಮಾಡಬೇಕು ಅಂದರೆ 6ರಿಂದ 7 ಟೊಮೆಟೊ ಮತ್ತು ಹುಳಿ ಟೊಮೆಟೊ ತೊಗೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ. ನೀವು ಆದಷ್ಟು ಹುಳಿ ಟೊಮೆಟೊನ ಯೂಸ್ ಮಾಡಿ. ಜಾಮೂನ್ ಟೊಮೆಟೊ ಆದರೆ ನೀವು ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ. ನಾನಿಲ್ಲಿ ಟೊಮೆಟೊಲಿ ಹುಳಿ ತೆಗ್ದಿಲ್ಲ, ಡೈರೆಕ್ಟ್ ಹುಳಿ ಏನಿಲ್ಲ ಹಂಗೆ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿನ ಈಗಲೂ ನಾನು ಹುಳಿ ಟೊಮೆಟೊ ತೊಗೊಂಡ್ರೆ ಹುಣಸೆ ಹುಳಿನ ಯಾಕೆ ತೊಗೊಂಡಿದ್ದೀನಿ ಅಂದರೆ ಹುಳಿ ಕಡಿಮೆ ಆದರೆ, ಅಂದರೆ ಸಾಂಬಾರು ಪೌಡರು ಖಾರ ಎಲ್ಲ ಹಾಕ್ತೀವಲ್ಲ ಅದರಲ್ಲಿ ಸ್ವಲ್ಪ ಹುಳಿ ಕಡಿಮೆ ಆದರೆ ನಾವು ಹುಣಸೆ ಹುಳಿನ ಹಾಕಿದ್ರೆ ಟೇಸ್ಟು ಹದವಾಗಿ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಹುಣಸೆ ಹುಳಿನ ತೊಗೊಂಡಿದ್ದೀನಿ. ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಅದು ಒಗ್ಗರಣೆಲೇ ಚೆನ್ನಾಗಿ ಒಂದು ಅರ್ಧದಷ್ಟು ಒಗ್ಗರಣೆಲೇ ಬೇಯಬೇಕು. ಹಾಗಾಗಿ ಇವಾಗ ನಾನು ಮುಚ್ಚಳನ ಮುಚ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಇವಾಗ 5 ನಿಮಿಷ ಆಗಿದೆ. ನೋಡಿ ಒಂದು ಅರ್ಧದಷ್ಟು ಬೆಂದಿದೆ, ಮೇಲ್ಗಡೆ ಸಿಪ್ಪೆ ಎಲ್ಲ ಬೆಂದಿದೆ. ಚೆನ್ನಾಗಿ ಫ್ರೈ ಆಗಬೇಕು, ಫುಲ್ ಸ್ಮ್ಯಾಶ್ ಆಗಬೇಕು. ಆ ಥರ ಆದರೆ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ. ದಪ್ಪಗಿದ್ದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ನೀವು ಫ್ರೈನ ಮಾಡ್ಕೊಳ್ಳಿ, ಕೈ ಆಡ್ತಾಯಿರಿ, ತಳ ಹಿಡಿಯೋದಕ್ಕೆ ಬಿಡಬೇಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ನೀರನ್ನು ಹಾಕಿದ್ದೀನಿ, ಯಾಕೆ ಅಂದರೆ ತಳ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದೇ ಸಲ ಜಾಸ್ತಿ ನೀರು ಹಾಕಿ ಕುದಿಸಿದ್ರೆ ಸಾಂಬಾರು ಗಟ್ಟಿಯಾಗುತ್ತೆ. ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ಸಾಂಬಾರು ಜಾಸ್ತಿ ನೀರು ಹಾಕಿ ಕುದಿಸೋಕೆ ಟೊಮೆಟೊ ಬೇಯಲಿ ಅಂತ ಗಟ್ಟಿಗಾಗುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ನೀರನ್ನು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿ, ಆವಾಗ ಅರ್ಧದಷ್ಟು ಟೊಮೆಟೊ ಪೂರ್ತಿಯಾಗಿ ಬೇಯುತ್ತೆ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ, ಸ್ಮ್ಯಾಶ್ ಆಗಿರೋದು ಕಾಣಿಸ್ತಿದೆಯಾ? ಚೆನ್ನಾಗಿ ಬೆಂದು ಸ್ಮ್ಯಾಶ್ ಆಗಿದೆ. ಇವಾಗ ಮಸಾಲೆ ಹಾಕ್ಕೊಳ್ಳೋಣ. ಧನಿಯಾ ಪುಡಿ, ತುಪ್ಪದ ಪುಡಿ ಏನಂದರೆ ಅರಿಶಿನ ಪುಡಿನ ಹಾಕಬೇಕಿತ್ತು, ಅರಿಶಿನ ಪುಡಿ ಇರಲಿಲ್ಲ, ಸೊ ಹಾಗೆ ನಾನು ಸ್ಕಿಪ್ ಮಾಡಿದ್ದೀನಿ, ನೀವು ಹಾಕ್ಕೊಳ್ಳಿ. ತುಪ್ಪದ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಹಳ್ಳಿ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ನೀವು ಧನಿಯಾ ಪುಡಿ ಹಾಕಿದ್ರೆ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಗಟ್ಟಿಗಾಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು, ತಳ ಹಿಡಿಯುತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಅಷ್ಟು ಸಾಂಬಾರು ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಬಸ್ಸಾರು ಏನಾದರೂ ಮಾಡಿದ್ರೆ ಚೆನ್ನಾಗಿ ಕುದಿಸ್ಬೇಕು, ಒಂದು 1/4 ಗಂಟೆ ಚೆನ್ನಾಗಿ ಕುದಿಸಿ ಸಣ್ಣ ಹುಡಿ ಇಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕುದಿ ಬರ್ತಾ ಇದೆ. ಇವಾಗ ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನಾನು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಕುದಿ ಬಂದಮೇಲೆ ನೀವು ಕಾಯಿ ತುರಿನ ಆ್ಯಡ್ ಮಾಡಿ.
ಒಗ್ಗರಣೆಗೆ ಕಾಯಿ ತುರಿ ಹಾಕ್ಬೋದಿತ್ತು, ಅದು ಸ್ವಲ್ಪ ತಳ ಹಿಡಿಯುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ನಾನು ಆಮೇಲೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಕಾಯಿ ತುರಿನ. ಹುಣಸೆ ಹುಳಿ ನೀವು ಟೇಸ್ಟ್ ನೋಡಿ ಬಿಟ್ಕೊಳ್ಳಿ. ನಾನು ಕಡಿಮೆ ಹುಣಸೆ ಹುಳಿನ ಬಿಟ್ಟಿದ್ದೀನಿ, ಯಾಕಂದರೆ ಟೊಮೊಟೊಲೇ ಹುಳಿ ಇರೋದ್ರಿಂದ ಅದು ಟೇಸ್ಟ್ ಕರೆಕ್ಟಾಗಿತ್ತು. ಸ್ವಲ್ಪ ಹುಳಿನ ಬಿಟ್ಕೊಂಡಿದ್ದೀನಿ ಅಷ್ಟೇ. ನೀವು ಜಾಮೂನ್ ಟೊಮೆಟೊ ತೊಗೊಳ್ಳೋದಾದರೆ ಹುಳಿ ಸ್ವಲ್ಪ ಜಾಸ್ತಿನೇ ಬಿಡಬೇಕಾಗುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ಎರಡನ್ನೂ ಹಾಕಿದ್ದೀನಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಷ್ಟು ಸಾಂಬಾರು ಸೂಪರ್ ಟೇಸ್ಟ್ ಬರುತ್ತೆ. ಯಮ್ಮಿ ಆಗಿದೆ ಸಾಂಬಾರು. ನೀವು ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ಗಂತೂ ತುಂಬ ಈಸಿ. ಒಗ್ಗರಣೆ ಹಾಕೋದಿನ್ನೇನು ಕಾಮನ್ ಎಲ್ರಿಗೂ ಬರುತ್ತೆ. ಟೊಮೆಟೊ ಈರುಳ್ಳಿ, ಯಾವ ತರಕಾರಿ ಬೇಡ, ಬೇಳೆ ಬೇಡ, ಕೂಗ್ಸೋದೇನಿಲ್ಲ. ಆರಾಮಾಗಿ ಒಂದು 10 ನಿಮಿಷದಲ್ಲಿ ಅಥವಾ 10ರಿಂದ 15 ನಿಮಿಷದಲ್ಲಿ ಸಾಂಬಾರೇ ರೆಡಿಯಾಗಿ ಹೋಗುತ್ತೆ. ನೋಡಿ, ಈ ರೀತಿ ನೀವು ಸಾಂಬಾರು ಮಾಡಿ, ಟೇಸ್ಟ್ ಸೂಪರಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ನೋಡಿಬಿಡಿ, ತುಂಬ ಚೆನ್ನಾಗಿದೆ. ಈಸಿಯಾಗಿ ಮಾಡ್ಬೋದು. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಿಮಗೆ ಅನಿಸಿದ್ದು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ನಿಮಗೆ ಯಾವುದಾದ್ರೂ ರೆಸಿಪಿನ ನಾನು ಮಾಡಬೇಕು ಅಂತ ಅನಿಸಿದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಹೇಳಿದ ರೆಸಿಪಿನ ನಾನು ಟ್ರೈ ಮಾಡ್ತೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ಕೊಂಡು ನೋಡಿ. ಮುದ್ದೆಗೂ ಕೂಡ ಸೂಪರ್ ಕಾಂಬಿನೇಷನ್ನು. ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.